ಇನ್ನು ಹುಬ್ಬಳ್ಳಿ ಧಾರವಾಡ ಬಿಜೆಪಿಯಲ್ಲಿ ಕೋಲ್ಡ್ ವಾರ್ ಇದೆಯಲ್ಲ ಮುಂದುವರಿತಾ ಇದೆ. ಜಗದೀಶ್ ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ ಅವರ ಮಧ್ಯೆ ನಡೀತಾ ಇರುವಂಥ ಶೀತಲ ಸಮರ ಶೀತಲ ಸಮರ ಅಂದರೆ ತಣ್ಣಗಾಗಿರುವ ಸಮರ ಅದು, ಆದರೆ ಅದು ಮುಂದುವರಿತಾ ಇರುತ್ತೆ. ಜೋಶಿ ಭಾಗಿಯಾದ ಸಭೆಗೆ ಜಗದೀಶ್ ಶೆಟ್ಟರ್ ಗೈರಾಗಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ಬಿಜೆಪಿಯಲ್ಲಿ ಬಹಳ ದೊಡ್ಡ ಭಿನ್ನಾಮತ. ನಿನ್ನೆ ನಡೆದಿರುವಂಥ 2 ಕಾರ್ಯಕ್ರಮಗಳಿಂದ ದೂರ ಉಳಿದಿದ್ದಾರೆ ಜಗದೀಶ್ ಶೆಟ್ಟರ್. ಬಿಜೆಪಿಯ ಪ್ರಣಾಳಿಕೆ ಅಭಿಪ್ರಾಯದ ಸಂಗ್ರಹದ ವಾಹನಗಳಿಗೆ ಚಾಲನೆ ಕೊಡಲಾಗಿದೆ. ನಿನ್ನೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ಗೆ ಶಂಕುಸ್ಥಾಪನೆ. 2 ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಜಗದೀಶ್ ಶೆಟ್ಟರ್. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಜಗದೀಶ್ ಶೆಟ್ಟರ್ ಅವರ ನಡೆ. ಧಾರವಾಡ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ಜಗದೀಶ್ ಶೆಟ್ಟರ್. ಈ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಹಾಗೂ ಪ್ರಹ್ಲಾದ್ ಜೋಶಿ ಮಧ್ಯೆ ಒಂದು ಫೈಟ್ ಇದೆ. ಆ ಫೈಟ್ ಇಂಥ ನಡವಳಿಕೆಗಳಿಂದ ಗೊತ್ತಾಗ್ತಾ ಹೋಗುತ್ತೆ. ನಿನ್ನೆ 2 ಕಾರ್ಯಕ್ರಮ ನಡೆದಿದೆ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಆ ಭಾಗದ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದಾರೆ. ಆದರೆ ಅವರಿಗೆ ಆಹ್ವಾನ ಇದ್ದರೂ ಕೂಡ ಅಲ್ಲಿ ಹೋಗಿಲ್ಲ. ಯಾರು ಭಾಗವಹಿಸಿದ್ದಾರೆ ಅನ್ನೋದನ್ನು ನೀವು ವೇದಿಕೆ ಮೇಲೆ ನೋಡ್ತಾ ಇದ್ದೀರಿ. ಜಗದೀಶ್ ಶೆಟ್ಟರ್ ಅವರ ಅನುಪಸ್ಥಿತಿಯಲ್ಲಿ ಎದ್ದು ಕಾಡ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರಿದ್ದರು, ಅರವಿಂದ್ ಬೆಲ್ಲದಿದ್ದರು, ಮಹೇಶ್ ತೆಂಗಿನಕಾಯಿ ಇದ್ದರು, ಇನ್ನಿತರ ಅವರ ಬಳಗದ ಅಥವಾ ಜೋಶಿ ಬಳಗದ ಆಪ್ತ ಬಳಗದ ಸದಸ್ಯರೆಲ್ಲರೂ ಕೂಡ ಇದ್ದರು. ಆದರೆ ಜಗದೀಶ್ ಶೆಟ್ಟರ್ ಅಲ್ಲಿ ಕಾಣಿಸಿಕೊಂಡಿಲ್ಲ. ಜಗದೀಶ್ ಶೆಟ್ಟರ್ ಒಂದು ರೀತಿ ಪ್ರಹ್ಲಾದ್ ಜೋಶಿಗೆ ಮಗ್ಗುಲ ಮುಳ್ಳಾಗ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಿಂದ ಬಿಜೆಪಿ ಟಿಕೆಟನ್ನು ಹೇಗೆ ನಿರಾಕರಿಸಲಾಯಿತೋ, ನಿರಾಕರಿಸಲಾಗಿದೆ ಎನ್ನಲಾಗಿದೆ ಅಂತ ನಿರಾಕರಿಸಲಾಗಿರುವಂಥ ವಿಷಯದಲ್ಲಿ ಪ್ರಹ್ಲಾದ್ ಜೋಶಿಯವರ ಪಾತ್ರ ಇದೆ ಅಂತ ಕೂಡ ಅಂದಾಜಿಸಲಾಗಿದೆ. ಈ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ಗೆ ಕೋಪ ಇದೆ. ನನಗೆ ಟಿಕೆಟ್ ಕೈ ತಪ್ಪಲು ಕಾರಣ ಪ್ರಹ್ಲಾದ್ ಜೋಶಿ ಅಂತ ಹೇಳಿ ಈಗ ಪ್ರಹ್ಲಾದ್ ಜೋಶಿ ಅವರಿಗೆ ಟಿಕೆಟ್ ತಪ್ಪಿಸಬೇಕು, ಆ ಬದಲಾಗಿ ನಾನು ಟಿಕೆಟ್ ಪಡಿಬೇಕು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಭಿನ್ನಮತ ಎದ್ದು ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡಿದ್ದಾರೆ. ಇದೇ ವಿಚಾರವನ್ನು ವಿವರಿಸಿದ್ದಾರೆ. ಜಿಲ್ಲೆ ಅಂದ್ರೆ ಬಿಜೆಪಿ ಭದ್ರಕೋಟೆ. ಇಷ್ಟೀ ಭದ್ರಕೋಟೆನ ಇಷ್ಟೊಂದು ಗಟ್ಟಿಗೊಳಿಸಲು 2 ಜೋಡತ್ತುಗಳೇ ಮೂಲ ಕಾರಣ. ಆ ಜೋಡತ್ತುಗಳು ಯಾರು ಅಂದ್ರೆ ಪ್ರಹ್ಲಾದ್ ಜೋಶಿ, ಇನ್ನೊಂದು ಕಡೆ ಅಂದ್ರೆ ಜಗದೀಶ್ ಶೆಟ್ಟರ್. ಈ ಇಬ್ಬರು ನಾಯಕರು ಸೇರಿ ಇಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆಯನ್ನಾಗಿ ಮಾಡಿದ್ರೆ ಇಂತಹ ಬಿಜೆಪಿಯ ಭದ್ರಕೋಟೆಯನ್ನ ಗಟ್ಟಿ ಮಾಡಿದಂತಹ 2 ಜೋಡತ್ತುಗಳು ಇವತ್ತು ಒಂದು ಕಡೆ ಅಂತಂದ್ರೆ ನಾನೊಂದು ತೀರ ನೀನೊಂದು ತೀರ ಇಲ್ಲಿ ಆಗ್ತದ್ರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಅಲ್ಲಿ ಹುಡುಕತು ಹೋದಾಗ ಇಲ್ಲಿ ಅಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ನಡೆದಾಗೂ ಇಲ್ಲಿ ಅಂದ್ರೆ ಜಗದೀಶ್ ಶೆಟ್ಟರ್ ಟಿಕೆಟ್ ಸಿಗಲಿಲ್ಲ. ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಅಂದ್ರೆ ಪಕ್ಷವನ್ನ ತೊರೆದ್ರು, ಮರಳಿ ಇಲ್ಲಿ ಅಂದ್ರೆ ಗರ್ ವಾಪಸಿ ಆಗಿದ್ರೆ ಗರ್ ವಾಪಸಿ ಆದ ನಂತರ ಜಗದೀಶ್ ಶೆಟ್ಟರ್ ಇಲ್ಲಿ ಅಂದ್ರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇರೋದು ಕೇವಲ ಬೆರಳಿಕೆಯಷ್ಟು. ಅದೇ ರೀತಿಯಾಗಿ ನಿನ್ನೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯಲ್ಲಿ 2 ಕಾರ್ಯಕ್ರಮಗಳಾಗ್ತವೆ. 2 ಕಾರ್ಯಕ್ರಮಗಳಲ್ಲಿ ಮೊದಲು ನೋಡಿದಾಗ ಇಲ್ಲಿ ಅಂದ್ರೆ ಹುಬ್ಬಳ್ಳಿಯ ಒಂದು ಗೋಕುಲ್ ರಸ್ತೆಯಲ್ಲಿರುವಂತಹ ಒಂದು ರಾಧಾಕೃಷ್ಣ ನಗರದಲ್ಲಿ ಒಂದು ಪಕ್ಷದ ಪ್ರಚಾರದ ಒಂದು ವಾಹನಗಳ ಬಿಡುಗಡೆ ಆಗ್ತವೆ. ಆ ಪ್ರಚಾರ ವಾಹನ ಬಿಡುಗಡೆ ಒಟ್ಟು 32 ವಾಹನಗಳು. ಆ 32 ವಾಹನಗಳ ಇಲ್ಲಿ ಅಂದ್ರೆ ಆ ಲೋಕಾರ್ಪಣೆ ಮಾಡಬೇಕಾಗಿತ್ತು. ಆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿಯೂ ಸಹಿತ ಜಗದೀಶ್ ಶೆಟ್ಟರ್ಗೆ ಆಹ್ವಾನ ಇದ್ರು. ಆ ಜಗದೀಶ್ ಶೆಟ್ಟರ್ ಆ ಕಾರ್ಯಕ್ರಮದ ದೂರ ಉಳಿತಾರೆ. ಇನ್ನೊಂದು ಕಡೆ ಅಂದರೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ನೂತನ ಟರ್ಮಿನಲ್ ಆಗಿ ಇಲ್ಲಿ ಅಂತಂದ್ರೆ ಆ ಟರ್ಮಿನಲ್ ಲೋಕಾರ್ಪಣೆ ಅಂದ್ರೆ ಶಂಕುಸ್ಥಾಪನೆ ಇತ್ತು. ಆ ಶಂಕುಸ್ಥಾಪನೆ ಕಾರ್ಯಕ್ರಮದಿಂದಲೂ ಜಗದೀಶ್ ಶೆಟ್ಟರ್ ದೂರ ಉಳಿತಾರೆ. ಆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ವರ್ಚುವಲ್ ಮುಖಾಂತರ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಲ್ಲಿ ಆ ಶಂಕುಸ್ಥಾಪನೆಯನ್ನ ಮಾಡ್ತಾರೆ. ಅಂತಹ ಕಾರ್ಯಕ್ರಮದಿಂದ ಇಲ್ಲಿ ಜಗದೀಶ್ ಶೆಟ್ಟರ್ ದೂರ ಉಳಿತಾರೆ. ಇದನ್ನೆಲ್ಲವೂ ನೋಡಿದಾಗ ಇಲ್ಲಿ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲವೂ ಸರಿ ಇಲ್ಲ. ಈ ಇಬ್ಬರು ನಾಯಕರ ಮುಸುಕಿನ ಗುದ್ದಾಟ ಎಲ್ಲಿ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗ್ತಾರೆ. ಆ ಭಾಗಿಯಾದಂತಹ ಕಾರ್ಯಕ್ರಮದಿಂದ ಇಲ್ಲಿ ಜಗದೀಶ್ ಶೆಟ್ಟರ್ ದೂರ ಉಳ್ತಾರೆ ಅನ್ನೋ ಆರೋಪ ಇಲ್ಲಿ ಅಂದ್ರೆ ಕೇಳಿ ಬರ್ತವೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಜಗದೀಶ್ ಶೆಟ್ಟರ್ ಧಾರವಾಡ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಕಣ್ಣಿಟ್ಟಿದ್ದು ಅಷ್ಟೇ ಸಹಿತ ಒಂದು ಬೇಡಿಕೆ, ಯಾವಾಗ ಇಲ್ಲಿ ಗರ್ ವಾಪಸ್ ಆದರೂ ಜಗದೀಶ್ ಶೆಟ್ಟರ್ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಿಟ್ಟುಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇ
ರೀತಿಯಾಗಿ ಜಗದೀಶ್ ಶೆಟ್ಟರ್ ಪರ, ಯಾಕಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ. ಈ ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಭದ್ರಕೋಟೆ ಅಂದ್ರೆ ಇದು ಲಿಂಗಾಯತ ಕ್ಷೇತ್ರ. ಈ ಒಂದು ಲಿಂಗಾಯತರ ಕ್ಷೇತ್ರ ಆಗಿರೋದ್ರಿಂದ ಈ ಒಂದು ಕ್ಷೇತ್ರವನ್ನ ಲಿಂಗಾಯತರಿಗೆ ಬಿಟ್ಟುಕೊಡಬೇಕು ಅಂತೇಳಿ ಈಗಾಗಲೇ ಶೆಟ್ಟರ್ ಪರ ಇಲ್ಲಿ ಯಡಿಯೂರಪ್ಪನವರು ಬ್ಯಾಟಿಂಗ್ ಮಾಡಿದ್ರೆ, ಹೀಗಾಗಿ ಒಂದು ಕಡೆ ಅಂತಂದ್ರೆ ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಹಂಚಿಕೆ ಏನಿದೆ, ಟಿಕೆಟ್ ವಿಚಾರ ಸಾಕಷ್ಟು ಇವತ್ತು ಕಗ್ಗಂಟಾಗಿದೆ. ಒಂದು ಕಡೆ ಕೆಂಚ ಪ್ರಹ್ಲಾದ್ ಜೋಶಿ ಅವರು ನಾನೇ ಅಭ್ಯರ್ಥಿ ಅಂತೇಳಿ ಈಗಾಗಲೇ ಕ್ಷೇತ್ರದಲ್ಲಿ ಅಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಆರಂಭಿಸಿದರೆ, ಇದರ ನಡುವೆ ಈಗ ಒಂದು ಕಡೆ ಅಂದರೆ ಟಿಕೆಟ್ಗಾಗಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಆದರೆ ಜಗದೀಶ್ ಶೆಟ್ಟರ್ ಯಾಕೆ ಇವತ್ತು ಪಕ್ಷದ ಕಾರ್ಯಕ್ರಮದಿಂದ ದೂರ ಉಳಿತಾರೆ? ಯಾಕಂದ್ರೆ ಒಂದು ಕಾಲದಲ್ಲಿ ಇವರಿಬ್ಬರು, ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಲವಕುಶ. ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರಿಂದ ಮತ್ತಷ್ಟು ಗೊಂದಲ ವಾತಾವರಣ ಇವತ್ತು ಮೂಡಿದೆ. ಹೀಗಾಗಿ ಇವತ್ತು ಆದಷ್ಟು ಬೇಗ ಬಿಜೆಪಿಯ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಲಿ, ಈ ಇಬ್ಬರು ನಾಯಕರು ಒಂದುಗೂಡಿಸಿ ಇವತ್ತು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅಂತೇಳಿ ಕಾರ್ಯಕರ್ತರು ಇವತ್ತು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಿದ್ದಾರೆ.